Yeah! Come on, man! Century Guru. Not a geared cycle. No sexy tires. Just a retro cycling and Thomas. ಫಸ್ಟ್ 15 ಕಿಲೋಮೀಟರ್ಸ್ ಏನಿತ್ತು ಟುವರ್ಡ್ಸ್ ಮಳವಳ್ಳಿ ತಿಕ್ಕ ಹರ್ಕೊಂಡ್ಬಿಡ್ತು ಗುರು. ನಿಜ ಆ ತಟ್ಟು ಚಪ್ಪಾಳೆ ಪುಟ್ಟ ಮಗು ತಗೋ ಕೈ ಈಗೋ ಕೈ ಗಾಂಧಿಗಿದ್ದು ಜನ್ಮದಿನ. ಆಹಾ ರಜಣ್ಣ ನಾವು ಭಗತ್ ಸಿಂಗ್ ಫ್ಯಾನ್ಸು ಚಪ್ಪಾಳೆ ತಟ್ಬೋದಾ? ಓಹೋ ಧಾರಾಳವಾಗಿ ಏನ್ ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇದೆಯಲ್ವಾ ಗುರು. ಒಟ್ಟಾರೆ 62 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಬಂದೆ ಗುರು ನಮ್ಮೂರಿಂದ ಕನಕಪುರ ತನಕ. ಆದ್ರೆ ಈ ಕಾರ್ಡ್ ರೋಡ್ಗಳಲ್ಲಿ ತುಳಿಯೋದ್ ಬಲೆ ಮಜಾ ಗುರು. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಮೇಲೆ ನಿನ್ನೆ ಕಂಡೆ, ನಿನ್ನೆ ನಾ ಕಂಡೆ, ತಳ್ಳು ಶಿಷ್ಯ ನಿನ್ನೆ ನಾ ಕಂಡೆ, ತಳ್ಳು ಶಿಷ್ಯ ನಿನ್ನೆ ನಾ ಕಂಡೆ. ಸೊ ಶುಭೋದಯ ಅಂಡ್ ತಮಾಸ್ ಅಂಡ್ ಅಕ್ಕಂಗೀಸು. ನಮ್ಮ ಇವತ್ತಿನ ಒಂದು ಅಡ್ವೆಂಚರ್ ಮುಂದೆ ಹೋಗ್ತಾ ದಾರಿಯಲ್ಲಿ ಹೇಳ್ತೀನಿ. ದಡಬುಡ ಅಂತ ಇದೆ. ನಮಸ್ಕಾರ ಅಂಡ್ ತಮಾಸ್ ಅಂಡ್ ಅಕ್ಕಂಗೀಸ್. ಇವತ್ತಿನ ನಮ್ಮ ಒಂದು ಅಡ್ವೆಂಚರ್ ಎಲ್ಲಿಗಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ. ನಮ್ಮೂರು ಭಕ್ತಿಪುರದಿಂದ ಮೈಸೂರಿಗೆ ಅರೌಂಡ್ 160+ ಆಗ್ಬೋದು. ಸೊ ಲೇಟ್ ಆಗಿಬಿಟ್ಟಿನಿ. ಟೈಮ್ ಅರೌಂಡ್ 6:30 ಆಗಿದೆ. ಸೊ ಹೋಪ್ಫುಲ್ಲಿ ರಾತ್ರಿ 9 ಗಂಟೆ ಒಳಗೆ ಮೈಸೂರನ್ನ ತಲುಪ್ತೀನಿ ಅಂತ ಅನ್ಕೊಂತೀನಿ. ಬಟ್ ನೋ ಕ್ಲಾರಿಟಿ. ಆನೆಕಲ್ ಯಾವ ಕೆರೆ ಶಿವ ಇದು? ಏನ್ ಈ ವರ್ಷ ಮಳೆಗಳು ಬೇರೆ ಇಲ್ಲ. ಏನ್ ನೆಕ್ಸ್ಟ್ ವರ್ಷ ಸಮ್ಮರ್ಗೆ ಏನೈತೈತೋ ಗೊತ್ತಿಲ್ಲ. ಜಿಗಣಿ 9, ಬನ್ನೇರುಘಟ್ಟ 19, ಬೆಂಗಳೂರು 39. ಐ ಗೆಸ್ ಲೆಫ್ಟ್ ಗನ್ಗಂತೀನಿ ಹಿಂಡಲ್ವಾಡಿ ಕ್ರಾಸ್ ಹತ್ರ. ತಳ್ಳು ಐಸ ಇನ್ನೂ ಜೋರ ಗೈಸ. ಫಸ್ಟು 60 ಕಿಲೋಮೀಟರ್ ಏನಿದೆ, 60 ಕಿಲೋಮೀಟರ್ಸ್ ಬಂದು ನಾನ್ ಸ್ಟಾಪ್ ಅಂತ ಪ್ಲಾನ್ ಇರೋದು. ನಮ್ಮೂರಿಂದ ಕನಕಪುರಕ್ಕೆ ಎಕ್ಸಾಕ್ಟಾಗಿ 60 ಕಿಲೋಮೀಟರ್ ಆಗುತ್ತೆ. ಸೊ 6:30 ಮನೆ ಬಿಟ್ಟಿದ್ದು. ಈ ಟೈಮ್ ಆಲ್ಮೋಸ್ಟ್ 7:30, 15 ಕಿಲೋಮೀಟರ್ ಬಂದಿದ್ದೀನಿ. ನಾಟ್ ಬ್ಯಾಡ್ ಬಿಕಾಸ್ ಹೀಟ್ ಅಪ್ ಆಗ್ತಾಯಿತ್ತು ಬ್ಯಾಕ್ಗ್ರೌಂಡಲ್ಲಿ. ಇನ್ನೂ 45 ಕಿಲೋಮೀಟ್ರ್ ಬಾಕಿ ಉಂಟು ಕನಕಪುರಕ್ಕೆ. ಸೊ ಆಲ್ಮೋಸ್ಟ್ 10:30 ಕಾಲಾಗ್ಬೋದು. ಕನಕಪುರದಲ್ಲಿ ಹೋಗಿ ಊಟ, ಬ್ರೇಕ್ಫಾಸ್ಟು, ಲಂಚೋ ಬ್ರಂಚೋ ಏನೋ ಒಂದು ಮಾಡೋದ. ಗೋ ಕನಕಪುರ, ಗೋ ಕನಕಪುರ. ಖಾಲಿ ರೋಡ್ಗಳು, ಪಕ್ಕದಲ್ಲಿ ಮರಗಳು, ಅಲ್ಲಲ್ಲಿ ಗಿಡಗಳು, ಬಳ್ಳಿಗಳು, ಚಿಲಿಪಿಲಿ ಅಂತ ಕೂಗುತ್ತಿರುವ ಹಕ್ಕಿಗಳು, ಸೈಕಲ್ ಮೇಲೆ ಹೋಗುತ್ತಿರುವ ಮನುಗಳು, ನಾವು ನೀವುಗಳು. ಒಂದು ಡೌನ್ ಇದ್ಮೇಲೆ ನೆಕ್ಸ್ಟ್ ಅಪ್ ಇದ್ದೇ ಇರುತ್ತೆ. ದಟ್ ಈಸ್ ಜೀವನ ಆಸ್ ವೆಲ್ ಆಸ್ ಸೈಕ್ಲಿಂಗ್ ಗುರು. ತುಳಿ ಮಗ ಗುರು. ರೋಡು ಬ್ಯಾಲೆನ್ಸ್ಡ್ ಆಗಿದೆ, ಬಟ್ ತುಂಬ ಪೀಸ್ಫುಲ್ ಆಗಿದೆ ಗುರು. ಗೋ ಗ್ರೀನ್, ಹೋಗು ಹಸಿರು, ಹೋಗು ಹಸಿರು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ 10-15 ವರ್ಷಗಳಿಂದ ಈ ಬೆಳಗ್ಗೆ ಅಷ್ಟೊತ್ತಿಗೆ ಯಾವುದೇ ಒಂದು ನ್ಯಾಷನಲ್ ಹಾಲಿಡೇಸ್ ಇರ್ತಾವಲ್ಲ, ಬೀಟ್ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಮತ್ತೆ ನಮ್ಮ ಸ್ಟೇಟ್ ಹಾಲಿಡೇ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಎಲ್ಲ ಒಂದು ಡೇಸ್ಗೆ ಏನೋ ಒಂದು ಫಂಕ್ಷನ್ ಮಾಡೋರು. ಬಟ್ ಈಗ ಇವತ್ತು ಗಾಂಧಿ ಜಯಂತಿ ಅಕ್ಟೋಬರ್ 2, ಎಲ್ಲೂ ಒಂದು ಚಾಕ್ಲೇಟ್ ಇಲ್ಲ, ಸ್ವೀಟು ಇಲ್ಲ. ನಾವು ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ 50 ಪೈಸದ್ದು 2 ಕಾಫಿ ಬೈಟ್ ಕೊಡೋರು, ಇಲ್ಲ ಮ್ಯಾಂಗೋ ಬೈಟ್ ಕೊಡೋರು. ಇವಾಗ ಅಟ್ಲೀಸ್ಟ್ ಅಪ್ಗ್ರೇಡ್ ಆಗಿ ಒಂದು 5 ರೂಪಾಯಿಗೆ ಡೈರಿ ಮಿಲ್ಕ್ ಆದರೂ ಕೊಡಬೇಕು.
ಬಟ್ ಯಾವ ಮಿಲ್ಕು ಕೊಡ್ತಿಲ್ಲ. ಇನ್ನು ಸ್ಕೂಲ್ಗಳೇ ಓಪನ್ ಮಾಡಿಲ್ಲ ಗುರು. ದಾರಿಲಿ ಒಂದು ಸ್ಕೂಲ್ ಓಪನ್ ಮಾಡಿಲ್ಲ. ಆವಾಗೆಲ್ಲ ಏನು 7:30ಗೆ ಫೋಟೋಗೆ ಹಾರ ಹಾಕ್ಬಿಟ್ಟು ಭಗತ್ ಸಿಂಗ್ ಫೋಟೋ ಇಡ್ತಿದ್ರು, ಗಾಂಧಿ ಫೋಟೋ ಇಡ್ತಿದ್ರು, ಮತ್ತು ಸುಭಾಷ್ ಚಂದ್ರ ಬೋಸ್ ಫೋಟೋ ಇಟ್ಬಿಟ್ಟು ಎಲ್ಲ ಫುಲ್ಲು ಹಬ್ಬ ಥರ ಮಾಡೋರು. ಇವಾಗ ಎಂತ ಇಲ್ಲ ಮಾರ. ನೋಡ್ಗುರು ಫುಲ್ಲು ಡೌನು. ಇಷ್ಟೊತ್ತು ಅಪ್ ಹಚ್ಚಿ ಈಗ ಒಂದು ಡೌನ್ ಸಿಕ್ಕಿದೆ. ಒಡಿ ಪಟಾಕಿ ಮಾರಮ್ಮನ ಜಾತ್ರೆ, ಮಾರಮ್ಮನ ಡಿಸ್ಕೋ, ಫುಲ್ಲು ಡೌನು. ಹೇ ಕರ್ನಾಟಕ, ಓಹೋ ಕರ್ನಾಟಕ, ಕಮೋನೆ ಕಮೋನ್ ಕಮೋನ್ ಕಮೋನೆ. ಹೊಡಿ ಮಗ ಹೊಡಿ ಮಗ ಹೊಡಿ ಮಗ, ಅಡ್ಡ ಬಂದ್ರೆ ಸಾವೇ ಮಗ. ನೋಡ್ಕೊಂಡು ನೋಡ್ಸ ಮಾರೆ ಕರುವುಂಟು. ಆನೆಗಳ ಕಾಡಿಗೆ ಸ್ವಾಗತ ಸುಸ್ವಾಗತ. ಆನೆಕಲ್ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಹುಷಾರಾಗೋಗಿ ಮಾಮ್ಸ್, ಆನೆಗಳಿದಾವೆ, ಎಚ್ಚರಿಕೆ. ಎಲಿಫೆಂಟ್ ಕ್ರಾಸಿಂಗ್. ಸೊ ಅಫಿಷಿಯಲಿ ಈಗ ಫಾರೆಸ್ಟ್ ಝೋನ್ಗೆ ಎಂಟ್ರಿ ಆಗಿದ್ದೀನಿ ಗುರು. ಒಂದು 30-35 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿರ್ಬೋದು. 2.5 ಅವರ್ ಆಗಿದೆ. 2.5 ಅಲ್ಲ, 1.25 2 ಅವರ್ ಆಗಿದೆ ಗುರು. ಪರವಾಗಿಲ್ಲ, ಒಳ್ಳೆ ಒಂದು ಫೇಸ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನು ಗುರು ಅಪ್ಪಿಂಗ್ ಐತೆ, ಯಮರಾಜನ ಅಪ್ಪು ನೋಡಿ. ತುಳಿ ಮಗ ತುಳಿ ಮಗ ತುಳಿ ಮಗ ಐಸ, ತುಳಿ ಮಗ ತುಳಿ ಮಗ ತುಳಿ ಮಗ ಐಸ. ಕನಕ್ಪುರ ರೀಚ್ ಆಗೋ ತನಕ ಸ್ವಲ್ಪ ಟಫ್ ಇದೆ. ಬಿಕಾಸ್ ಇದು ರೋಡ್ಗಳು ಹೆಂಗಿದೆ ಅಂದ್ರೆ, ರೋಡ್ ಚೆನ್ನಾಗಿದೆ ಗುರು. ಅಪ್ಪಿರುತ್ತೆ ಡೌನ್ ಇರುತ್ತೆ, ಅಪ್ಪಿರುತ್ತೆ ಡೌನ್ ಇರುತ್ತೆ, ಒಂಥರ ಹಂಗೆ ಈ ರೋಡ್ ಪೂರ್ತಿ. ಆನೆಗಿನೆ ಬಂದರೆ ಏನು ಮಾಡೋಣ? ಏನಿಲ್ಲ, ಆದರೆ ಓಡೋಣ, ಇಲ್ಲ ಅಂದರೆ ಚಟ್ನಿ ಆಗೋಣ. ಏನಂತೀರ? ಹೋಗ್ರು. ತಟ್ಟೆಗೆರೆ ತಟ್ಟೆಗೆರೆ ತಟ್ಟೆಗೆರೆ, ಕಣಿವೆ ಮಾದಾಪುರ ಬಿಟ್ಟು ಮುಂದೆ ಹೋಯ್ತಾ ಇದ್ದೀನಿ. ನನ್ನ ಲೆಫ್ಟ್ಗೇನಿದೆ ಇದು ಕಣಿವೆ ಮಾದಪ್ಪನ ಸನ್ನಿಧಿ, ಕ್ರೊಕೊಡೈಲ್ ಲೇಕ್ ಸೈಡ್ ಇದೆ ಅಂತ. ಬನ್ನೇರುಘಟ್ಟ ಫಾರೆಸ್ಟ್ ರಿಸರ್ವ್ ಉಂಡು. ಲೆಫ್ಟ್ಗೇನಿದೆ ಇದು ಕಣಿವೆ ಮಾದೇಶ್ವರನ ಸನ್ನಿಧಿ. ಮುಂದೆ ನಾವೇನೋ ಇದ್ದೀವಿ, ಕನಕಪುರ. ಬಂಡೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಎಲ್ಲಿ ಕಾಣಿಸ್ತಾ ಇದೆ? ಮುಂದೆ ಹೋಗದಾ? ಕಾಡ್ ಬಿಟ್ಟು ನಾಡಿಗೆ ಬಂದಿದ್ದೀವಿ, ತಟ್ಟೆಗೆರೆ. ಶಿಳ್ಳೆ ಒಡಿ ಮಗ, ಡೌನ್ ಐತೆ ಮಗ. ಅಪ್ಪತ್ತಿದ್ರೇನೆ ಡೌನ್ ಗುರು, ನೆನ್ಪಿಟ್ಕಳಿ. ಕನಕ್ಪುರ ತನಕ ಆಸ್ ಪರ್ ದಿ ಪ್ಲಾನ್ ಪಕ್ಕ ಆಗುತ್ತೆ. ಕಾರಣ ಫಸ್ಟ್ 60 ಕಿಲೋಮೀಟರ್ಸ್ ಏನಿದೆ ಭಕ್ತಿಪುರದಿಂದ ಕನಕ್ಪುರ ತನಕ, 60 ಕಿಲೋಮೀಟ್ರು 3 ಅವರಲ್ಲಿ ತುಳಿಬೇಕು ಅಂತ ಪ್ಲಾನ್ ಇತ್ತು. ಸಕ್ಸಸ್ಫುಲಿ ಅದಾಗುತ್ತೆ. ಈಗ ಟೈಮು 8:15. ಇನ್ನೊಂದು 3/4 ಅವರಲ್ಲಿ ನೆಕ್ಸ್ಟ್ 10 ಕಿಲೋಮೀಟರ್ ಏನಿದೆ ಕನಕ್ಪುರ ರೀಚ್ ಆಗ್ಬಿಡ್ತೀನಿ. ಫಸ್ಟ್ ಫೇಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. 10 ಗಂಟೆ ಮೇಲೆ ಏನಿದೆ ಮಧ್ಯಾಹ್ನ 4 ಗಂಟೆ ತನಕ ಸೈಕ್ಲಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 10 ಗಂಟೆಯಿಂದ 4 ಗಂಟೆ ಮಧ್ಯಾಹ್ನ ಫೇಸ್ ಏನಿದೆ ಅದು ಸ್ವಲ್ಪ ನಿಧಾನವಾಗಿ ತುಳಿಬೇಕು. ಒಂದು 50ರಿಂದ 60 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ರು ನನಗೆ 120 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ. ಸೊ ನೆಕ್ಸ್ಟ್ 40 ಕಿಲೋಮೀಟ್ರ್ ಏನಿದೆ ಮೈಸೂರಿಗೆ, ಅದನ್ನ ಇನ್ನೊಂದು 2 ಅಥವಾ 3 ಅವರಲ್ಲಿ ಕಂಪ್ಲೀಟ್ ಮಾಡಿದ್ರು ನಾನು ಸಕ್ಸಸ್ಫುಲಿ ಮೈಸೂರಿನ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ. ಫಸ್ಟ್ ಫೇಸ್ ಹೆಂಗಿದ್ರು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫೇಸ್ ನೋಡೋಣ. ಸ್ವಲ್ಪ ಗಾಡಿ ಜಾಸ್ತಿ ಆಗಿದೆ ಈ ಫೇಸಲ್ಲಿ. ಆರೋಹಳ್ಳಿ 2.5 ಕಿಲೋಮೀಟರ್ ಅಂತ ಇನ್ನು. ಆರೋಹಳ್ಳಿ ದಡಬುಡ. ಈ ಕೆರೆಗಳನ್ನೆಲ್ಲ ಸ್ವಲ್ಪ ಕೈಗೆತ್ಕೊಂಡು ಇನ್ ದ ಸೆನ್ಸ್ ಸ್ವಲ್ಪ ರೀಇನೋವೇಷನ್ ಮಾಡ್ಬೇಕು ಗುರು. ಏನ್ ಗುರು ಅದು ರೀಇನೋವೇಷನ್ ರಿಜುವಿನೇಷನ್ ಯಾವುದೋ ಒಂದು ವರ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆರೆಗಳಿಗೆ. ನೋಡಿ ರಿನೋವೇಷನ್ ಮಾಡಿ ಕಟ್ಟೆ ಮೇಲೆ ನಡ್ಕೊಂಡು ಹೋಯ್ತಾ ಇದ್ರೆ ಕೆರೆ ನೋಡ್ಕೊಂಡು ಆಹಾ
ಕಿಕ್ಕೇ ಬೇರೆ ಗುರು. ಕನೆಕ್ಟ್ ಆಯ್ತು ಶಿವ ಮೈಸೂರು ರೋಡ್ಗೆ. ಕನಕಪುರ ಮೈಸೂರು ರೋಡು ಮುಂದೆ ಏನ್ ಕಾಣಿಸ್ತಿದೆ? DSU ದಯಾನಂದ್ ಸಾಗರ್ ಯೂನಿವರ್ಸಿಟಿ. ಏನ್ ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇದೆಯಲ್ವಾ ಗುರು? ಅಪ್ ನೋಡ್ ಗುರು ಹೆಂಗಿದೆ. ಓಹೋ ಹೋ ಹೋ. ಈ ಅಪ್ಪು ಹಚ್ಚೋಷ್ಟೊತ್ಗೆ ಪಕ್ಕ ಎಣ ಬಿದ್ದೋಯ್ತೈತೆ. ತುಳಿ ಮಗ ತುಳಿ ಮಗ ತುಳಿ ಮಗ. ಎರಡಪ್ ಗುರು. ಈ ಆರೋಳ್ಳಿ ಟು ಕನಕಪುರ ಸ್ಟ್ರೆಚ್ ಏನಿದೆ ಗುರು, ಒಂದು 14 ಕಿಲೋಮೀಟ್ರು. ಇದು ಎಂಡ್ಯೂರೆನ್ಸ್ ನ ತುಂಬಾ ಟೆಸ್ಟ್ ಮಾಡುತ್ತೆ. ಇನ್ನು 10 ಕಿಲೋಮೀಟರ್ ಇದೆ ಕನಕಪುರಕ್ಕೆ. ರೋಡ್ ತುಂಬಾ ಅಪ್ ಇದೆ, ಹಂಗೆ ಡೌನು ಇದೆ. ಸೊ ಲೆಟ್ಸ್ ಮೇಕ್ ಇಟ್ ಟು ಕನಕಪುರ. ಕನಕಪುರ ಇನ್ನು 9 ಕಿಲೋಮೀಟರ್ ಬಾಕಿ ಉಂಟು. ಕನಕಪುರ 8. ಕನಕಪುರ ಇನ್ನು 4 ಕಿಲೋಮೀಟರ್ ಬಾಕಿ ಉಂಟು. ನಾಟ್ ಎ ಗೇಡ್ ಸೈಕಲ್, ನೋ ಸೆಕ್ಸಿ ಟೈರ್ಸ್, ಜಸ್ಟ್ ರೆಟ್ರೋ ಸೈಕ್ಲಿಂಗ್ ಅಂಡ್ ಥಾಮಸ್. ಕನಕಪುರ ಇನ್ನೊಂದು 2 ಕಿಲೋಮೀಟರ್ ನಾವು ಬಾಕಿ ಇದೆ. ಇಲ್ಲಿಂದ ಶುರು ಹಚ್ಕೊಬಿಡೋದ. ಸೊ ತುಳ್ದಾಕ್ಬಿಡೋದ. ತುಳಿ ಮಗ ತುಳಿ ಮಗ ತುಳಿ ಮಗ. ಆಹಾ ಹಾ, ಏನ್ ಚಂದ ಏನ್ ಚಂದ. ಹಿಲ್ ಕ್ಲೈಂಬ್ ಅಹೆಡ್ ಅಂಡ್ ಥಾಮಸ್. ಜಸ್ಟ್ ತುಳಿ ಮಗ ತುಳಿ ಮಗ ತುಳಿ ಮಗ ತುಳಿತಾನೇ ಇರು ಮಗ. ರಾಮನಗರ ರೈಟ್ ಮುಂದಕ್ಕೆ, ಕನಕಪುರ ಲೆಫ್ಟ್ ಮುಂದಕ್ಕೆ, ಮಳವಳ್ಳಿ ಮುಂದಕ್ಕೆ, ಎಲ್ಲಾ ಮುಂದಕ್ಕೆ ನಾನ್ ಸ್ಟಾಪ್ ಗುರು. ನಮ್ಮೂರ್ ಭಕ್ತಿಪುರದಿಂದ ಕನಕಪುರ ತನಕ 60 ಕಿಲೋಮೀಟ್ರು. ಇನ್ನೂ ನಿಲ್ಸಲ್ಲ. ಮುಂದೆ ಒಂದು 10 ನಿಮಿಷ ಆದ್ಮೇಲೆ ಊಟ ಅಲಿಯಾಸ್ ಬ್ರೇಕ್ಫಾಸ್ಟ್ಗೆ ಅಥವಾ ತಿಂಡಿಗೆ ಬ್ರೇಕ್ ತಗೊಬೇಕು. ಒಂದು 15 ನಿಮಿಷ, 10:30 ಆಲ್ಮೋಸ್ಟ್. ಬಾಗುರು ಊಟ ಮಾಡೋಣ. ಹೊಟ್ಟೆ ಹಸಿತಿದೆ. ಆಲ್ಮೋಸ್ಟ್ 10:30. ಕನಕಪುರ ದಾಟೊಂದು 3 ಕಿಲೋಮೀಟರ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್, ಊಟದ ಬ್ರೇಕ್. ಒಟ್ಟಾರೆ 62 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಬಂದೆ ಗುರು, ನಮ್ಮೂರಿಂದ ಕನಕಪುರ ತನಕ. ಈಗ ಮೈಸೂರಿಗೆ 92 ಕಿಲೋಮೀಟರ್ ಬಾಕಿ ಇದೆ. ಸೊ ಇಲ್ಲಿಂದ ಮಳವಳ್ಳಿಗೆ 40 ಚಿಲ್ಲರೆ ಆಗುತ್ತೆ. ಮಳವಳ್ಳಿಯಿಂದ ಮೈಸೂರಿಗೆ ಒಂದು 50 ಚಿಲ್ಲರೆ ಆಗುತ್ತೆ. ನನ್ನ ಟಾರ್ಗೆಟ್ ಇರೋದು ನೈಟ್ 9 ಗಂಟೆಗೆ. ಸೊ ಇನ್ನೂ ಎಷ್ಟು ಅವರ್ ಇದೆ? ಇನ್ನೂ ಒಂದು 7-8 ಅವರ್ ಇದೆ ಗುರು. ಟ್ರೈ ಮಾಡೋಣ ಆದಷ್ಟು ಸ್ಲೋ ಫೇಸ್ನ ಮೇಂಟೈನ್ ಮಾಡಿಕೊಂಡು ಲಾಸ್ಟ್ ಒಂದು 40 ಕಿಲೋಮೀಟ್ರ್ ಚಚ್ಚೋಣ. ನೆಕ್ಸ್ಟ್ ಮಳವಳ್ಳಿ ರೀಚ್ ಆಗೋದೆ ನಮ್ಮ ಟಾರ್ಗೆಟು. ಒಂದು 3-3:30 ಈ ರೇಂಜ್ಗೆ ಮಳವಳ್ಳಿನ ರೀಚ್ ಆಗಬೇಕು. ಈಗ ತಾನೇ ಊಟ ತಿಂಡಿ ಬ್ರೇಕ್ಫಾಸ್ಟ್ ಏನಂತಿರೋ ಅದು ಮುಗಿಸ್ಕೊಂಡು ಈಗ ಶುರು ಮಾಡಬೇಕು. ಜೈ ಭಗತ್ ಸಿಂಗ್. ಮಳವಳ್ಳಿ 22 ಕಿಲೋಮೀಟರ್, ಕೊಳ್ಳೇಗಾಲ 54, ಚಾಮರಾಜನಗರ 91. ಒಂದು ಘಟನೆ ಹೇಳ್ತೀನಿ ಕೇಳು ಸರ್. 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿನ ರಾಶ್ ಆಗೋಡ್ಸಿದ್ದಾನೆ. ಚೆಕ್ ಪೋಸ್ಟ್ ಕುತ್ಕೊಂಡ್ ಬಂದಿದ್ದಾನೆ. ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಯಾರಿಗೋ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ತರಿಸಿದಾನೆ ಅನ್ಸುತ್ತೆ. ಹೆಸರು ಕೇಳಿದ್ರೆ ಹೆಸರು ಹೇಳ್ತಿಲ್ಲ. ಡ್ರೈವಿಂಗ್ ಲೈಸೆನ್ಸ್. ಗುರು ಫ್ಯಾಕ್ಟ್ಸ್ ಮಾತಾಡೋಣ. ಈ ಕನಕಪುರದಿಂದ ಫಸ್ಟ್ 15 ಕಿಲೋಮೀಟರ್ಸ್ ಏನಿತ್ತು ಟುವರ್ಡ್ಸ್ ಮಳವಳ್ಳಿ, ತಿಕ್ಕ ಹರ್ಕೊಂಡ್ಬಿಡ್ತು ಗುರು. ನಿಜ ಹೆಂಗಿತ್ತು ಅಂದರೆ ರೋಡು ಯಪ್ಪ ಕಂಪ್ಲೀಟ್ಲಿ ಸ್ಟೀಪು, ಅಪ್ಪು ಹತ್ತಿ ಹತ್ತಿ ಹತ್ತಿ. ನೆಕ್ಸ್ಟ್ 10 ಕಿಲೋಮೀಟರ್ಸ್ ಏನಿತ್ತು ಅದೊಂಥರ ಬ್ಯಾಲೆನ್ಸ್ಡ್ ಆಗಿತ್ತು, ಸ್ವಲ್ಪ ಟಫ್ ಇತ್ತು, ಸ್ವಲ್ಪ ಈಸಿನೇ ಇತ್ತು. ಸೊ ಮಳವಳ್ಳಿಗೆ ಇನ್ನು 15 ಕಿಲೋಮೀಟ್ರ್ ಬಾಕಿ ಇದೆ. ಕನಕಪುರ ಬಿಟ್ಟು ಅರೌಂಡ್ 25 ಕಿಲೋಮೀಟರ್ಸ್ ಬಂದಿದ್ದೀನಿ. ಈಗ ಟೈಮು 1:10, ಅಂದರೆ ಇನ್ನೊಂದು ರಫ್ಲಿ 2:15ಗೆಲ್ಲ ಮಳವಳ್ಳಿ ಸೇರ್ಕೊಂಡ್ಬಿಡ್ತೀನಿ. ಆರಂಭಿಕ್ಲಮ್ಮ. ಮಳವಳ್ಳಿಗೆ ಇನ್ನೊಂದು 15 ಕಿಲೋಮೀಟ್ರ್ ಬಾಕಿ ಉಂಟು ಮಾರ. ಸೊ 15 ಕಿಲೋಮೀಟರ್ಸ್ ಟು ಗೋ ಫಾರ್ ಮಳವಳ್ಳಿ. ಏನು ಬಿಸಿಲು, ಇಲ್ಲೆಲ್ಲ ನನ್ನ ಬಾಡಿ ಬಿದ್ದೋಯ್ತೈತೆ, ಹಂಗೈತೆ. ಟೈರ್ ಇನ್ನೇನು ಹೊಗೆ ಹಾಕ್ಸ್ಕೊಳೋ ಸ್ಟೇಜಲ್ಲಿ ಇದೆ ಗುರು. ನೋಡಿ ಫುಲ್ಲು ಇಲ್ಲೆಲ್ಲ ಕಲ್ಗಚ್ಚಾಗ್ಬಿಟ್ಟಿದೆ ಚೈನು. ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ನಮ್ಮ ಮಗುಗೆ, ರಾಕ್ ದ ರೈಡರ್ಗೆ. ಕಮ್ ಆನ್ ಮ್ಯಾನ್. ಸೆಂಚುರಿ ಗುರು, 100 ಕಿಲೋಮೀಟರ್ ಸೋಫಾರು. ಇದು ನನ್ನ 7ನೇ ಶತಕ. ಕೀಪ್ ಗೋಯಿಂಗ್ ಮ್ಯಾನ್. 100 ನಾಟ್ ಔಟು. ಇನ್ನು ಮಳವಳ್ಳಿಗೆ ಒಂದು 6 ಕಿಲೋಮೀಟರ್ ಬಾಕಿ ಇದೆ. ಮೈಸೂರಿಗೆ 53 ಕಿಲೋಮೀಟರ್ ಬಾಕಿ ಉಂಟು. ಬಿಸಿಲು ಭರ್ಜರಿ ಉಂಟು. ಬಿಡಲ್ಲ ಗುರು, ಮೈಸೂರಿಗೆ ಹೋಗ್ತೀನಿ, ರೀಚ್ ಆಗೇ ಆಗ್ತೀನಿ. ಇವಾಗ ಬ್ರೇಕ್ ತಗೊಂತಿಲ್ಲ. ಮಳವಳ್ಳಿಗೆ ಹೋಗಿ ಒಂದು ಶುಗರ್ ಕ್ಯಾನ್ ಜ್ಯೂಸ್ ಕುಡಿಯೋಣ. ಕಬ್ಬಿನಲ್ಲಿ ಕುಡಿದ್ಬಿಟ್ಟು
ರಿಸ್ಯೂಮ್ ಮಾಡೋಣ. ಮತ್ತು ಮಳವಳ್ಳಿಯಿಂದ ಬನ್ನೂರು, ಬನ್ನೂರು ಟು ಮೈಸೂರು. ಆರಂಭಿಕ್ಲಮ್ಮ.